ನಾಪೋಕ್ಲು ಸಮೀಪದ ಪರಾಣಿಯಲ್ಲಿ ಆಕ್ಸಿಡೆಂಟ್ ಆಗಿರುವಂತಹ ಘಟನೆ ನಡೆದಿದೆ. ಬಸ್ಸು ಮತ್ತು ವ್ಯಾನ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಮಡಿಕೇರಿಯ ನಾಪೋಕ್ಲು ಸಮೀಪದ ಪರಾಣಿಯಲ್ಲಿ ಅಪಘಾತ ಸಂಭವಿಸಿದ್ದು ಬಸ್ಸು ಮತ್ತು ವ್ಯಾನ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ವ್ಯಾನ್ನಲ್ಲಿದ್ದ ಒಂದೇ ಕುಟುಂಬದ 7 ಸದಸ್ಯರಿಗೆ ಗಾಯವಾಗಿದೆ. ನಾಪೋಕ್ಲು ಕಡೆಯಿಂದ ವಿರಾಜಪೇಟೆಗೆ ವ್ಯಾನ್ ತೆರಳುತ್ತಾ ಇತ್ತು. ವ್ಯಾನ್ನಲ್ಲಿದ್ದ ಇಬ್ಬರಿಗೆ ಗಂಭೀರವಾಗಿ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಮಡಿಕೇರಿಯ ನಾಪೋಕ್ಲು ಸಮೀಪದ ಪರಾಣಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು ಇಬ್ಬರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ವ್ಯಾನ್ನಲ್ಲಿದ್ದ ಒಂದೇ ಕುಟುಂಬದ 7 ಮಂದಿಗೆ ಗಂಭೀರವಾದ ಗಾಯಗಳಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬಸ್ ಮತ್ತು ವ್ಯಾನ್ ನಡುವೆ ಮುಖಾಮುಖಿ ಆಗಿದ್ರಿಂದ ಈ ಡಿಕ್ಕಿ ಸಂಭವಿಸಿದ್ದು ವ್ಯಾನ್ನಲ್ಲಿದ್ದಂತಹ ಇಬ್ಬರಿಗೆ ಗಂಭೀರವಾಗಿ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್, ಹೇಗಾಯ್ತು ಘಟನೆ? ಗಾಯಗೊಂಡವರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಖಂಡಿತವಾಗ್ಲೂ ಕಾವ್ಯ, ಕೊಡಗಿನ ಮಡಿಕೇರಿ ತಾಲೂಕಿನ ನಾಪೋಕ್ಲು ಮತ್ತು ಪಾರಣೆ ಎಂಬ ಗ್ರಾಮದಲ್ಲಿ ಈ ಬಸ್ಸು ಮತ್ತು ವ್ಯಾನ್ ಅವಘಡ ಆಗಿರ್ತಕ್ಕಂಥದ್ದು. ವ್ಯಾನ್ ನಲ್ಲಿ ಇರ್ತಕ್ಕಂಥ 7 ಕುಟುಂಬದ ಸದಸ್ಯರಿಗೆ ಒಂದಷ್ಟು ಇಂಜುರಿ ಆಗಿರ್ತಕ್ಕಂಥದ್ದು. ವಿರಾಜಪೇಟೆಗೆ ತೆರಳ್ತಾ ಇತ್ತು ಆ ವ್ಯಾನು. ವಿರಾಜಪೇಟೆಯಿಂದ ನೇರವಾಗಿ ನಾಪೋಕ್ಲು ಕಡೆ ಬರ್ತಿರ್ತಕ್ಕಂಥ ಖಾಸಗಿ ಬಸ್ಸು 2 ಮುಖಾಮುಖಿ ಡಿಕ್ಕಿ ಹೊಡೆದಂತ ಸಂದರ್ಭದಿಂದ ವ್ಯಾನ್ ನಲ್ಲಿ ಇದ್ದವರಿಗೆ ಸಾಕಷ್ಟು ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದೆ. ಹೀಗಾಗಿ ತಕ್ಷಣವೇ ಅಲ್ಲಿರ್ತಕ್ಕಂಥ ಸ್ಥಳೀಯರು ನಾಪೋಕ್ಲು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ರವಾನೆಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ಇದೀಗ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಏನು ಗಾಯಾಳುಗಳಿಗೂ ಒಂದಷ್ಟು ಚೇತರಿಕೆ ಕಾಣ್ತಿದ್ದಾರೆ ಅಂತಾನೆ ಇದೀಗ ಹೇಳಲಾಗ್ತಿದೆ. ಈ ಸಂಬಂಧವಾಗಿ ಈಗಾಗಲೇ ನಾಪೋಕ್ಲು ಪೊಲೀಸರು ಏನು ಚಾಲಕನ ಅತಿ ವೇಗವಾಗಿ ಓಡಿಸ್ತಾ ಇರ್ತಕ್ಕಂಥದ್ದೇ ಈ ಅಪಘಾತಕ್ಕೆ ಕಾರಣ ಅನ್ನೋದು ಕೂಡ ಇದೀಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಕಾವ್ಯ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್ಗಾಗಿ.